ಶಿಶು ವಿಹಾರ ನಮ್ಮ ಬಡವರ ಶಾಲೆ, ಬಡತನದ ಶಾಲೆ ಅಂತಲೇ ಹೆಸರುವಾಸಿಯಾಗಿರುವಂತಹ ನಮ್ಮ ಅಂಗನವಾಡಿಯಲ್ಲಿ ಇಂದು ಪ್ರಿ ಕೆ ಜಿ, ಎಲ್ ಕೆ ಜಿ, ಯು ಕೆ ಜಿ ಉದ್ಘಾಟನೆಯಾಗಲಿದೆ. ನಮ್ಮ ಜನಗಳಿಗೆ ಗೌರ್ಮೆಂಟ್ ಜಾಬ್ ಬೇಕು, ಆದರೆ ಗೌರ್ಮೆಂಟ್ ಸ್ಕೂಲು ಬೇಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನಾವು ಆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಮತ್ತು ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಅಂಗನವಾಡಿಯಲ್ಲಿ ಇವತ್ತು ಏನಾಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಏನಾಗಿದೆ ಅಂದರೆ ಏನೇನೋ ಆ ಥರ ಯೋಚನೆ ಮಾಡ್ಕೋಬೇಡಿ ಫ್ರೆಂಡ್ಸ್, ಏನೂ ಆಗಿಲ್ಲ. ನನ್ನ ಮಗಳನ್ನ ನಿಮಗೆ ಗೊತ್ತು, ನಾನು ಅಂಗನವಾಡಿ ಕೇಂದ್ರಕ್ಕೆ ಸೇರಿಸಿರೋದು. ಹೋಗಲಿ ಬಿಡಿ, ನಾವು ತುಂಬ ಖಾಸಗಿ ಶಿಕ್ಷಣಕ್ಕೆ ಜಾಸ್ತಿ ದುಡ್ಡನ್ನ ದುಂದು ವೆಚ್ಚ ಮಾಡ್ಕೊಳ್ಳೋದ್ಕಿಂತ ಅಂಗನವಾಡಿಯಲ್ಲಿರೋರೇನು ಟೀಚರ್ಸ್ಗಳು ಅವರು ಲೇಡೀಸ್ಗಳೇ ತಾನೇ, ಅವ್ರಿಗೂ ಮಕ್ಕಳು ಸಾಕಿ ಎಲ್ಲ ಅಭ್ಯಾಸ ಇರುತ್ತೆ ಫ್ರೆಂಡ್ಸ್, ನೋಡ್ಕೋತಾರೆ ಚೆನ್ನಾಗಿ. ನನ್ನ ಮಗಳನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಮೇಡಮ್, ನನ್ನ ಮಗಳನ್ನ ನೋಡ್ಕೊತಾ ಇರೋದಕ್ಕೆ. ಯಾಕೆ ಅಂತಂದರೆ ನೀವೇ ನೋಡಿದ್ದೀರಾ, ಈಗ ಅಂಗನವಾಡಿ ಟೀಚರ್ಸ್ಗೆಲ್ಲ ಲೇಡೀಸ್ನೇ ತಗೋತಾರೆ. ಹೌದು, ನಮ್ಮ ಅಂಗನವಾಡಿ ವರ್ಕರ್ಸ್ಗೆ ತುಂಬ ಕೆಲಸಗಳಿರ್ತವೆ. ಆ ಕೆಲಸಗಳನ್ನ ನಡುವೆನೂ ನಮ್ಮ ಮಕ್ಕಳನ್ನ ತುಂಬ ಜೋಪಾನವಾಗಿ ನೋಡ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಹೇಳಲೇಬೇಕು. ಅದೇನೇ ಇರಲಿ ಬಿಡಿ. ನೋಡಿ, ಕೆಲವ್ರು ಹೇಳ್ತಾರೆ ದುಡ್ಡುಳ್ಳವರು, ಇಲ್ಲಪ್ಪ ನಮ್ಮ ಅಂಗನವಾಡಿಗೆ ನಾವು ಕಳಿಸಲ್ಲ ನಮ್ಮ ಮಕ್ಕಳನ್ನ, ಅಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಹೈಜೆನಿಕ್ ಆಗಿರಲ್ಲ. ಹೈಜೆನಿಕ್ ಅನ್ನೋದೊಂದು ಪದನಾಮ ಯೂಸ್ ಮಾಡಿಬಿಡ್ತಾರೆ. ಹಾಗಾದರೆ ನಮ್ಮ ಮಕ್ಕಳನ್ನ ನಾವು ನಮ್ಮ ಮನೇಲಿ ಮಣ್ಣಲ್ಲಿ ಆಟಾಡೋಕ್ಕೆ ಬಿಡಲ್ವಾ ಫ್ರೆಂಡ್ಸ್? ಮಣ್ಣಲ್ಲಿ ಆಟಾಡೋಕ್ಕೆ ಬಿಡಿ, ಮಣ್ಣಲ್ಲಿರೋಂಥ ಗುಡ್ ಬ್ಯಾಕ್ಟೀರಿಯಾಗಳು ನಮ್ಮ ಮಕ್ಕಳಿಗೆ ಅದು ತುಂಬ ಹೆಲ್ತ್ಗೂ ಒಳ್ಳೆಯದಾಗುತ್ತೆ. ದುಡ್ಡಿದೆ ಅಂತ ಹೇಳಿ ನಾವು ಪ್ರೈವೇಟನ್ನ ನಾವು ಬೆಳೆಸೋದಕ್ಕಿಂತ ಬನ್ನಿ, ಈ ಥರ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ನಮ್ಮ ಮಕ್ಕಳನ್ನ ಬಿಡೋ ಮೂಲಕ ನಾವು ಮಾದರಿಯಾಗೋಣ ಬೇರೆಯವ್ರಿಗೆ. ನನಗೂ ಮೊದಲು ಹಾಗೆ ಅನಿಸಿತ್ತು ಫ್ರೆಂಡ್ಸ್, ಬೇಡಪ್ಪ ನನ್ನ ಮಗಳನ್ನ ನಾನು ಸ್ಕೂಲಲ್ಲೇ ಓದಿಸ್ಬೇಕು, ಅದು ಪ್ರೈವೇಟಾಗೇ ಓದಿಸ್ಬೇಕು, ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತ. ನಾನು ಒಂದೆರಡು ಕಡೆ ಹೋದೆ, ವಿಚಾರಿಸ್ದೆ. ಅಲ್ಲಿ ಕೂಡಾಕಿರೋ ಮಕ್ಕಳ ಸಂಖ್ಯೆ ನೋಡಿ, ಮತ್ತು ಟಾಯ್ಲೆಟ್ ರೂಮು, ವಾಶ್ರೂಮ್ ಎಲ್ಲ ಒಂದೊಂದೇ. ನಂಗೆ ಅದೆಲ್ಲ ನೋಡಿ ತುಂಬ ಬೇಜಾರಾಗೋಯಿತು. ಹಾಗಾಗಿ ನನ್ನ ಮಗಳನ್ನ ಅಂಗನವಾಡಿಗೆ ಸೇರಿಸಿರೋದು. ಅಂಗನವಾಡಿಲಿ ಎಷ್ಟು ಸ್ಟ್ರೆಂತ್ ಇದೆ? 50-100 ಅಂತೂ ಇರಲ್ಲ ಫ್ರೆಂಡ್ಸ್. 10 ಮಕ್ಕಳು 12 ಮಕ್ಕಳು ಇರ್ತಾರೆ. ಅವ್ರಿಗೆ ಒಬ್ಬರು ಟೀಚರ್ ಹೇಳ್ಕೊಡೋಕ್ಕೆ ಅಂತಲೇ ಬಿಟ್ಟಿರ್ತಾರೆ. ಮತ್ತು ಮಕ್ಕಳನ್ನೆಲ್ಲ ನೋಡಿಕೊಂಡು ಕೇರ್ ಮಾಡೋಕ್ಕೆ ಅಂತಲೇ ಒಬ್ಬರನ್ನ ಹೆಲ್ಪರ್ನ ತೊಗೊಂಡಿರ್ತಾರೆ. ನೀವೇ ಒಂದು ಸರಿ ಯೋಚನೆ ಮಾಡಿ. ಅದು ಅಲ್ಲದೆ ಮಕ್ಕಳಿಗೆ ಅಂಗನವಾಡೀಲಿ ಮಧ್ಯಾಹ್ನದೊತ್ತು ಬಿಸಿ ಬಿಸಿ ಊಟನೇ ಕೊಟ್ಟಿರ್ತಾರೆ. ತುಂಬ ಹೈಜೆನಿಕ್ಕಾಗೂ ಮಾಡ್ತಾರೆ ಫ್ರೆಂಡ್ಸ್. ನೀವೇ ಒಂದು ಸರಿ ವಿಸಿಟ್ ಮಾಡಿ. ನಾನು ತುಂಬ ದಿನ ಟೆಸ್ಟ್ ಮಾಡಿದ್ದೀನಿ ಅಂಗನವಾಡಿಗಳಲ್ಲಿ, ಹೇಗೆ ನನ್ನ ಮಗಳು ನೋಡ್ಕೋತಾಳೆ ಅಂತಲೇ ಮಧ್ಯದಲ್ಲಿ ಹೋಗಿ ನಾನು ಟೆಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ನೋಡ್ಕೋತಾರೆ ಫ್ರೆಂಡ್ಸ್ ಅಂಗನವಾಡೀಲಿ. ನಮ್ಮ ಕಾನ್ವೆಂಟ್ಗಳಲ್ಲಿ ಇಲ್ಲ, ನಾವು ಅಲ್ಲೇ ಹಾಕಿ ಓದಿಸ್ಬೇಕು. ಯಾರೋ ಪಕ್ಕದ ಮನೆಯವರು ತಿಂಗಳಿಗೆ 4,000ನೋ 5,000ನೋ ಕೊಟ್ಟು ಓದಿಸ್ತವ್ರೆ. ನಾವು ಅದೇ ಥರ ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳಿ ನಾವು ಹೋಗಿ ಪ್ರೈವೇಟ್ ಕಡೆ ಹೋಗ್ತೀವಿ. ಆದರೆ ನಾವು ಮಾಡ್ತಾ ಇರೋದು ದೊಡ್ಡ ತಪ್ಪು ಅದೇ ಫ್ರೆಂಡ್ಸ್. ಅದನ್ನೇ ಹೈಯರ್ ಎಜುಕೇಷನ್ಗೆ ಅಂತ ಇಟ್ಕೊಂಡು ಈ ಥರ ಚಿಕ್ಕ ಪುಟ್ಟ ಅಂಗನವಾಡಿಗಳಿಗೇ ಕರ್ಕೊಂಡೋಗಿ ನಾವು ಸೇರಿಸಿದ್ರೆ ಚೆನ್ನಾಗೂ ಹೇಳ್ಕೊಡ್ತಾರೆ. ನನ್ನ ಮಗಳು ಚೆನ್ನಾಗೂ ಕಲ್ತಾಳೆ ಫ್ರೆಂಡ್ಸ್. ಮನೇಲಿ 1 2 3 ಹೇಳಪ್ಪ ಅಂದರೆ ಹೇಳ್ತಿರ್ಲಿಲ್ಲ. ಇವಾಗ ಹೋಗಿ ಒಟ್ಟಿಗೆ ಕೂತ್ಕೊಂಡು 1 2 3 ಎಲ್ಲನೂ ಕಲ್ತ್ಕೊಂಬಂದವಳೆ, ABCD ಎಲ್ಲನೂ ಕಲ್ತ್ಕೊಂಬಂದವಳೆ. ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ನೊಂದು ನಮ್ಮ ಸರ್ಕಾರ ಏನು ಮಾಡಿದೆಯಪ್ಪ ಅಂತಂದರೆ, ಪಾಪ ಅವರು ಇನ್ನೂ ಚೆನ್ನಾಗಿ ಕಲಿಸ್ಕೊಡ್ತಿದ್ರೋ ಏನೋ, ಬರೀ ಆ ವರ್ಕು ಈ ವರ್ಕು, ಆ ಮೀಟಿಂಗು ಈ ಮೀಟಿಂಗು ಅಂತ ಹೇಳಿ ಬರೀ ಕರ್ಕೊಂಡು ಹೋಗೋದೇ ಆಗಿದೆ. ಇದ್ರ ನಡುವೆನೂ ನೋಡಿ ಫ್ರೆಂಡ್ಸ್, ನಮ್ಮ ಅಂಗನವಾಡಿಗಳಲ್ಲಿ ಏನು ಮಾಡಿದಾರಪ್ಪ ಅಂತ ಅಂದರೆ ನೀವೇ ನೋಡ್ತಾ ಹೋಗಿ, ಇದೇನು ಅಂತ ನಿಮಗೆ ಅರ್ಥ ಆಗುತ್ತೆ. ನಮ್ಮ ಮೈಸೂರು ಡಿಸ್ಟಿಕಲ್ಲಿ 2 ಕಡೆ ಪ್ರಿ ಕೆ ಜಿ, ಎಲ್ ಕೆ ಜಿ ಹಾಗೆ ಯು ಕೆ ಜಿ ಅಂತ 3 ಸೆಕ್ಷನ್ ಮಾಡಿ ಅಂಗನವಾಡಿ ಕೇಂದ್ರಗಳಲ್ಲೇ
ಈ ಥರ ಸ್ಟಾರ್ಟ್ ಮಾಡಿದ್ದಾರೆ. ಮಕ್ಕಳು ಎಲ್ಲ ಹೋಗಿ ಈ ಥರ LKG UKG PKG ಪ್ರೈವೇಟ್ಗೆ ಹೋಗಿ ಸೇರಿಸೋ ಬದಲು ಈ ಥರ ಬಂದು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲೇ ಬಿಡಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಅಂಗನವಾಡಿ ಕೇಂದ್ರಗಳಲ್ಲೇ LKG UKG PKGನ. ಹಾಗಾಗಿ ಇವತ್ತು ಅದನ್ನು ಎಲ್ಲರೂ ಉದ್ಘಾಟನೆ ಮಾಡಿದರು. ಅದಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದರು. ಅಂದರೆ ಪೋಷಕರು ಯಾರ್ಯಾರು ಮಕ್ಕಳುಗಳನ್ನ ಕರ್ಕೊಬಂದುಬಿಡ್ತಾರೆ ಆ ಮಕ್ಕಳು ಪೋಷಕರನ್ನ ಎಲ್ಲರನ್ನೂ ಇನ್ವೈಟ್ ಮಾಡಿದರು. ಹಾಗಾಗಿ ನಾವು ಹೋಗಿದ್ವಿ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಎಲ್ಲ ನಡೆಸ್ಕೊಟ್ರು. ಇಲ್ಲಿನ ಊರಿನ ಜನ, ಗಣ್ಯ ವ್ಯಕ್ತಿಗಳು ಎಲ್ಲರೂ ಹಾಜರಾಗಿದ್ದರು. ಮತ್ತು ಅವ್ರಿಗೆ ಏನೇನು ಸವಲತ್ತುಗಳು ಬೇಕೋ, ಯೂನಿಫಾರ್ಮ್ ಬೇಕೋ ಅದನ್ನೆಲ್ಲ ಕೇಳಿಕೊಂಡ್ರು. ಚೇರ್ಗಳು, ಫ್ಯಾನ್ಗಳು ಅದನ್ನೆಲ್ಲ ಮೊದಲೇ ಡೊನೇಟ್ ಮಾಡಿದಾರಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳು. ನನಗೆ ಅವ್ರ ಹೆಸರು ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಯೂನಿಫಾರ್ಮು ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಯೂನಿಫಾರ್ಮ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಬಂದವರು ಸಹ ನಾವು ಕೊಡ್ತೀವಿ ಯೂನಿಫಾರ್ಮ್ನ, ಎಷ್ಟು ಮಕ್ಕಳಿದ್ದಾರೆ ಅಂತ ಹೇಳಿ ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ನಮ್ಮ ಇವತ್ತಿನ LKG UKG ಹಾಗೆ PKGಗೆ ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಉದ್ಘಾಟನೆ ಮಾಡಾಯಿತು ಫ್ರೆಂಡ್ಸ್. ನಮ್ಮ ಬೆಳವಾಡಿ ಮತ್ತು ಇನ್ನೊಂದು ಯಾವುದೋ ಊರಂತೆ, ನಮ್ಮ ಮೈಸೂರು ಡಿಸ್ಟಿಕಲ್ಲಿ ಇವಾಗ 2 ಕಡೆ ಮಾತ್ರ ಸ್ಟಾರ್ಟ್ ಮಾಡಿ ಅದು ರಿಸಲ್ಟು ಹೇಗೆ ಬಂದಿದೆ ಅಂತ ನೋಡಿಕೊಂಡು ನೆಕ್ಸ್ಟ್ ಎಲ್ಲ ಕಡೆನೂ ಮಾಡೋಣ ಅಂತ ಹೇಳಿ ಇವಾಗ ನಮ್ಮೂರಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಉದ್ಘಾಟನಾ ಸಮಯದಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ ಸ್ವಲ್ಪ ನೀವೇ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವೇ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. असतो मा सद्गमय तमसो मा ज्योतिर्गमय मृत्योर्मा अमृतं गमय ओम शांति शांति शांति। ಸಂಘ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ಸಂಸ್ಥಾಪಕರು ಚಿಗುರು ಆಶ್ರಮ ಅವರಿಗೆ ಶ್ರೀಯುತ ರವಿ ಅವರಿಗೆ ನನ್ನ ಪರವಾಗಿ ಹಾಗೂ ಇಲಾಖೆ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ರೂಲ್ಸ್ ಏನು ಪಾಲನೆ ಇದೆ, ರೂಲ್ಸ್ಗೆ ಒಂದು 70 ಭಾಗನಾರ ಇವ್ರು ಸ್ಕೂಲ್ ಟೀಚರ್ಸ್ಗಳು ಭಾಗವಹಿಸ್ಬೇಕಂತೆ. ಯಾಕೆಂದ್ರೆ ನಾವು ಹೇಳಿದ್ರು ಇವ್ರು ಮೀಟಿಂಗ್ ಮಾಡ್ಕೊಂಡು ಅವ್ರ ಪರ ಮಾತಾಡ್ತಾರೆ, ಭಾರತ ಈ ಥರ ಹಂಗೆ ಅಂತ ಅವ್ರ ಬಾಯಿ ಅವ್ರ ಥರ ಏನಿದೆ ಅದೇ ಮಾತಾಡೋದು. ಇದೇ ಅದಕ್ಕೋಸ್ಕರವಾಗಿ ನೀವು 100ಕ್ಕೆ 100 ಇಲ್ಲಿಯವ್ರಿಗೆ ಏನು ಕೆಲಸ ಮಾಡ್ಕೊಂಡು ಇದ್ರೆ ಅದೇ ರೀತಿ ಮುಂದಕ್ಕೆ ಕೆಲಸ ಮಾಡಿ. ಇಲ್ಲಿ ಅಧ್ಯಕ್ಷ ಇರ್ಬೋದು, ದೇವರಾಜ್ ಇರ್ಬೋದು, ಸೋಮೇಶ ಮತ್ತು ನಮ್ಮ ರವಿ ಲಕ್ಷ್ಮಣ ಇವರು ಗೊತ್ತಲ್ಲ ನಿಮಗೆ, ಮಾಜಿ
ಸ್ವಲ್ಪ ಹಿಂದೆ ಹೋಗಿ. ಸ್ವಲ್ಪ ಹಿಂದೆ ಹೋಗಿ. ಮಾಡಿದ್ದಾರೆ. ಅದಕ್ಕೆ ತಾವೆಲ್ಲ ಮಾಡಿ ನೀನೇ ಮಾಡ್ತಿದ್ದೇನು ಮಾಡೋ ನಾನು ನನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀನಿ. ಮಾಡಿ ಈಗ ನೋಡಿ ಇಷ್ಟೇ ಅಲ್ಲದೆ ಪ್ರಿ KG LKG UKGಗೂ ಸಹ ಪಠ್ಯಪುಸ್ತಕಗಳನ್ನ ಕೊಟ್ಟಿದ್ದಾರೆ ಮತ್ತು ಸಮವಸ್ತ್ರಗಳನ್ನ ಡೊನೇಟ್ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಹಾಗೆಯೇ ಗಣ್ಯ ವ್ಯಕ್ತಿಗಳು ಡೊನೇಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಹೇಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಅಂಗನವಾಡಿ. ಈ ವಿಡಿಯೋ ನೋಡಿದ್ಮೇಲೂ ನೀವು ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ಬೇಕು ಅಂತ ಹೇಳ್ತೀರಾ, ಇಲ್ಲ ಅಂಗನವಾಡಿಗೆ ಸೇರಿಸ್ಬೋದು ಅಂತ ಹೇಳ್ತೀರಾ. ನೋಡಿ ನಮ್ಮ ಅಂಗನವಾಡಿ ಈ ಥರ ಇದೆ. ಏನಂತೀರಾ ಫ್ರೆಂಡ್ಸ್? ಚೆನ್ನಾಗಿದೆ ಅಂತೀರಾ, ಚೆನ್ನಾಗಿಲ್ಲ ಅಂತೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಷ್ಟು ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನೀವೇ ಒಂದ್ಸರಿ ನೋಡಿ. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂಗನವಾಡಿನ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್, ಮತ್ತೆ ಸಿಗೋಣ. ಹಾಂ Mama,